ಶ್ರೀ ಗುರುಭ್ಯೋ ನಮಃ. ನಮ್ಮ ಮಕ್ಕಳಿಗೆ ನಾವು ಶ್ಲೋಕವನ್ನ ಅಭ್ಯಾಸ ಮಾಡಿಸ್ಲೇಬೇಕು. ಅಯ್ಯೋ ಶ್ಲೋಕನ ಅದನ್ನ ಒಂದು ಕಡೆ ಕುತ್ಕೊಂಡು ಹೇಳೋದು ಅಂತಂದ್ರೆ ಬೋರಿಂಗ್ ಅಂತ ಮಕ್ಕಳೇನಾದ್ರೂ ಹೇಳಿದ್ರೆ ಇನ್ನು ಮುಂದೆ ಈ ಉತ್ತರವನ್ನ ನೀವು ಕೊಡಬೇಕು. ನಮ್ಮ ಬ್ರೈನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಚಿಕ್ಕ ಗ್ಲ್ಯಾಂಡ್ ಇದೆ. ಅದು ಇಡೀ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಲ್ಲಂತಹ ಒಂದು ಗ್ಲ್ಯಾಂಡ್. ಎಂಡೋಕ್ರೈನ್ ಸಿಸ್ಟಮ್ ಅಂತಂದ್ರೆ ಪಿಟ್ಯುಟರಿ, ಪೀನಿಯಲ್ ಗ್ಲ್ಯಾಂಡ್ಸ್, ಪ್ಯಾರಾಥೈರಾಯ್ಡ್, ಥೈರಾಯ್ಡ್, ಪ್ಯಾಂಕ್ರಿಯಾಸ್, ಟೆಸ್ಟಿಸ್, ಓವರಿ ಇವೆಲ್ಲವನ್ನ ಒಳಗೊಂಡಿರುವಂತಹ ಎಂಡೋಕ್ರೈನ್ ಸಿಸ್ಟಮ್. ಈ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ನಿಯಂತ್ರಣ ಇರೋದು ಯಾರ ಕೈಯಲ್ಲಿ? ಹೈಪೋಥಲಾಮಸ್ ಅನ್ನುವ ಚಿಕ್ಕ ಗ್ಲ್ಯಾಂಡಿನ ಕೈಯಲ್ಲಿ. ನಾವು ಶ್ಲೋಕವನ್ನ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ನಾಲಿಗೆ, ತುಟಿ ಹಾಗೆ ಗಂಟಲಿನ ಮೇಲೆ ಪ್ರೆಷರ್ ಬೀಳುತ್ತೆ. ಈ ಪ್ರೆಷರ್ ಈ ಥರ ಬಿದ್ದಾಗ ಆ ಹೈಪೋಥಲಾಮಸ್ ಗ್ಲ್ಯಾಂಡ್ ಅನ್ನೋದು ಸ್ಟಿಮ್ಯುಲೇಟ್ ಆಗುತ್ತೆ. ಹಾಗಾಗಿಯೇ ಅದನ್ನ ಮಾಸ್ಟರ್ ಸ್ವಿಚ್ ಬೋರ್ಡ್ ಅಂತ ಕರೀತಾರೆ. ಅದೂ ಅಲ್ಲದೆ ಇಡೀ ದೇಹ ಒಂದು ಸಮತೋಲನದಲ್ಲಿ ಕೆಲಸ ಮಾಡೋದಕ್ಕೆ ಈ ಹೈಪೋಥಲಾಮಸ್ ಗ್ಲ್ಯಾಂಡ್ ಅನ್ನೋದು ಸದಾಕಾಲ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗಿರೋದು ಬಹಳ ಮುಖ್ಯ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಬಗ್ಗೆ ರಿಸರ್ಚ್ ಆಗುತ್ತೆ. ಆದರೆ ನಮ್ಮಲ್ಲಿ ನಮ್ಮ ಋಷಿ ಮುನಿಗಳು, ನಮ್ಮ ಸನಾತನ ಪರಂಪರೆ ಅನ್ನೋದು ಬಹಳ ಹಿಂದೆಯೇ ಇದನ್ನೆಲ್ಲವನ್ನ ಕೊಟ್ಟು ಬಿಟ್ಟಿದೆ. ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಅದನ್ನು ಅನುಸರಣೆ ಮಾಡ್ತಾ ಹೋಗೋದಷ್ಟೇ. ಇನ್ನು ಮುಂದೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಶ್ಲೋಕವನ್ನು ನಿರಂತರವಾಗಿ ಹೇಳೋ ಹಾಗೆ